ಗುರುಗಳೇ, ನನಗೆ ಹಣ ಆಸ್ತಿ ಯಾವುದ್ರ ಮೇಲೂ ಮೋಹ ಇಲ್ಲ. ನೀವು ಅನುಮತಿ ನೀಡಿದ್ರೆ ಮಠದಲ್ಲೇ ಇದ್ಕೊಂಡು ದೇವ್ರ ಸೇವೆ ಮಾಡ್ತಾ ಕಾಲ ಕಳಿತೀನಿ. ದಯಮಾಡಿ ಅನುಗ್ರಹಿಸಬೇಕು. ಬೇಡ ಮಗಳೇ, ಬೇಡ ಬೇಡ ಮಗಳೇ, ಬೇಡ. ನನ್ನ ಈ ಬಡತನನೇ ನಿನ್ನ ಈ ದುರ್ಗತಿಗೆ ಕಾರಣ ಆಯಿತು. ದಯಮಾಡಿ ನಮ್ಮಿಂದ ದೂರ ಹೋಗಬೇಡ. ಅಪ್ಪಯ್ಯ, ನಿಮ್ಮ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ನೀವೆಂಥ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ರಿ ಅಂತನೂ ನನಗೆ ಗೊತ್ತಿದೆ. ಬಡತನ ಅನ್ನೋದು ಮನುಷ್ಯನಿಗೆ ಒಂದು ಶಾಪ. ಗುರುಗಳ ಕರುಣೆಯಿಂದ ನನ್ನ ಶಾಪ ವಿಮೋಚನೆಯಾಗಿದೆ. ದಾನ ಧರ್ಮಾದಿಗಳನ್ನು ಮಾಡ್ತಾ ಎಲ್ಲ ಆಸ್ತಿಯನ್ನು ನೀವೇ ಅನುಭವಿಸಿ. ನಿಮಗೆ ತಿಳಿದಂಗೆ ನನಗೆ ಮೊದಲಿನಿಂದಲೂ ವೈರಾಗ್ಯದ ಬಗ್ಗೆನೇ ಆಸಕ್ತಿ. ಆದ್ದರಿಂದ ಗುರುಮಠದಲ್ಲಿ ಹರಿಧ್ಯಾನ ಮಾಡ್ತಾ ಕಾಲ ಕಳಿತೀನಿ. ದಯವಿಟ್ಟು ಬಲವಂತ ಮಾಡಬೇಡಿ. ಎಲ್ಲವೂ ಶ್ರೀಹರಿಚಿತ್ತ. ಇವರನ್ನು ಇವರ ಇಚ್ಛೆಯಂತೆ ಇರಲು ಬಿಡಿ. ದಕ್ಷಿಣಾಮೂರ್ತಿಯವರ ಆಸ್ತಿಗಷ್ಟೇ ಅಲ್ಲ, ಅವರು ಕಾಲವಾಗುವವರೆಗೂ ಅವರ ಯೋಗಕ್ಷೇಮದ ಜವಾಬ್ದಾರಿ ಹಾಗೂ ಅವರು ಕಾಲವಾದ ನಂತರ ಅವರ ಅಪರ ಕರ್ಮಾದಿಗಳನ್ನು ಮಾಡುವ ಜವಾಬ್ದಾರಿ ಕೂಡ ನಿಮ್ಮದೇ. ಗುರುಗಳಿಗೆ ಪ್ರಣಾಮಗಳು. ಶ್ರೀಹರಿ, ನಿನ್ನೆ ರಾತ್ರಿ ಅಷ್ಟು ಜ್ವರದಿಂದ ಬಳಲ್ತಾ ಇದ್ರಿ. ಹೀಗೆ ನೋಡಿದ್ರೆ ಇಷ್ಟು ಲವಲವಿಕೆಯಿಂದ. ಈ ಪ್ರಕೃತಿ ಒಂದು ಮಾಯಾ ಬಲೆಯಂತೆ ರಾಘವೇಂದ್ರ ತೀರ್ತಾರೆ. ಯಾವ ದಾರದ ಬುಡ ಎಲ್ಲಿರುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. ಎಲ್ಲಿಂದಲೋ ಬರುವ ಕಾಯಿಲೆಗೆ ಇನ್ನೆಲ್ಲೋ ಮದ್ದಿರುತ್ತದೆ. ಅರ್ಥವಾಗಲಿಲ್ಲ ಗುರುಗಳೇ, ಇದು ಹೇಗೆ ಸಾಧ್ಯವಾಯಿತು? ಚೆನ್ನಾಗಿದೆ ರಾಘವೇಂದ್ರರೇ, ಮದ್ದು ಕೊಟ್ಟವರು ನೀವೇ, ಮತ್ತೆ ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಿರುವವರು ನೀವೇ. ನಾನು ಮದ್ದು ಕೊಟ್ಟನೆ ಅಲ್ಲವೇ? ಮತ್ತೆ ಸ್ವಲ್ಪ ಯೋಚಿಸಿ. ನೀವು ಭಿಕ್ಷೆ ಬೇಡಿ ಧಾನ್ಯ ತಂದಿದ್ದು ಎಲ್ಲಿಂದ? ದೀರ್ಘಾಯುಷ್ಮಾನ್ ಭವ. ಬೇಡಿ ತಂದವರು ನೀವಾದರೂ ಆಕೆ ನೀಡಿದ ಧಾನ್ಯದಿಂದ ಗಂಜಿ ಕುಡಿದವರು ನಾವು. ಆಕೆಯ ಕಷ್ಟದ ಕಣ್ಣೀರು ಕಾರ್ಕೋಟಕ ವಿಷವಾಗಿ ಮೊದಲು ನಮ್ಮನ್ನು ಕಾಡಲಾರಂಭಿಸಿತು. ಯಾವಾಗ ನೀವು ಹೋಗಿ ಆಕೆಯ ಕಣ್ಣೀರನ್ನು ಒರೆಸಿದಿರೋ ಆ ಕ್ಷಣವೇ ನಮಗೆ ನೋವಿನಿಂದ ಮುಕ್ತಿ ಸಿಕ್ಕಿತು. ಶ್ರೀಹರಿ, ಏನಪ್ಪ ನಿನ್ನ ಲೀಲೆ? ಎಲ್ಲೋ ಬಿತ್ತಿದ ಬೀಜ, ಯಾರೋ ಬೆಳೆದ ಧಾನ್ಯ, ಯಾವುದೋ ಕೈ ನೀಡಿದ ದಾನ, ಬೇಡಿದವರು ಯಾರೋ, ಬೆಂದ ನೀರಾವುದೋ, ಆದರೆ ಅದನ್ನು ಉಂಡವರಿಗೆ ನೋವು. ಈಗ ಶಮನ. ಎತ್ತಣ ಮಾಮರ, ಎತ್ತಣ ಕೋಗಿಲೆ. ಏನಪ್ಪ ನಿನ್ನ ಲೀಲೆ ಶ್ರೀಹರಿ, ಅಲ್ಲವೇ ಗುರುಗಳೇ? ಹೌದು. ನನ್ನ ಹಿಂದೆ ಯಾಕೆ ಗೋವಿಂದ ಓಡಾಡ್ತಾ ಇದೆಯಾ? ನೀವು ಯಾಕೆ ಓಡಾಡ್ತಿದ್ದೀರಂತ ಗೊತ್ತಿಲ್ಲದೆ ನಿಮ್ಮ ಹಿಂದಿಂದನೇ ಓಡಾಡ್ತಿದ್ದೀನಿ ಗುರುಗಳೇ. ನಾನು ನಿನ್ಗೆ ಆವತ್ತೇ ಹೇಳಿದೆ, ನಮ್ಮ ರಾಜಕೀಯ ಏನಿದ್ರು ಮಠದ ಒಳಗಡೆ ಹೊರಗಡೆ ಅಲ್ಲ ಅಂತ. ನನ್ನ ಮಾತು ಕೇಳಿದ್ಯಾ ಗೋವಿಂದ?
ಭಾರೀ ಗಂಟು ಸಿಗತ್ತೆ, ಗದ್ದೆ ಸಿಗತ್ತೆ ಅಂತ ಆಸೆ ಹುಟ್ಟಿಸಿ ತಗಲಾಕ್ಬಿಟ್ಟೆ. ಇವಾಗ ನೋಡಿ, ಗುರುಗಳಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ. ಈ ವಿಷಯ ಎಲ್ಲ ಗುರುಗಳು ಗೊತ್ತಾಗುತ್ತೆ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ ಗುರುಗಳೇ? ಬಿಟ್ಟಿ ಸಿಗೋದನ್ನ ಬಿಡೋದಿ ಯಾಕೆ, ಗೆಬ್ರಕೊ ಬಿಡೋಣ ಅಂತ ಹೇಳ್ದೆ ಅಪ್ಪ. ಎಬರೋದೆಲ್ಲಿಂದ ಗೋವಿಂದ? ಈಗ ಮಠದಿಂದ ನಾವೇ ಗುಬ್ರ ಹಾಕೊಂಡು ಹೊರಗೋಗೋ ಹಾಗಾಗಿದೆ. ಪುಷ್ಕಳವಾದ ಭೋಜನ, ಆಗಾಗ ಪ್ರವಚನ, ಬೆಚ್ಚಗಿನ ವಸನ, ಸಕಲೆಂಟು ಸೌಲಭ್ಯಗಳು ಕಷ್ಟ ಇಲ್ಲದೆ ಸಿಗ್ತಾ ಇತ್ತು. ಈಗ ಹೊರ್ಗ್ ಹಾಕಿದ್ರೆ ಗತಿ ಏನು ಗುರುಗಳೇ? ಈಗ ಗುರುಗಳು ಬರ್ತಾ ಇದ್ದಾರೆ, ಅವ್ರು ಏನಾದರೂ ಕೇಳಿದ್ರೆ ನನಗೇನೂ ಗೊತ್ತಿಲ್ಲ ಅಂತ ಹೇಳು ಗೋವಿಂದ. ಸರಿ ಗುರುಗಳೇ. ಹಾಂ. ಭೋಗೇಂದ್ರಾಚಾರ್ಯರೇ, ನಿಮ್ಮಂಥ ವಿದ್ವಾಂಸರು ಘನಪಂಡಿತರಿಂದ ಇಂಥ ಅಪಸವ್ಯ ಆಗಬಹುದೇ? ಯಾವುದು ಗುರುಗಳೇ? ನಮ್ಮಿಂದ ಏನು ತಪ್ಪಾಗಿದೆ? ಮಾಲತಿಯ ಮದುವೆ ವಿಚಾರದಲ್ಲಿ ನಿಮ್ಮ ಹಸ್ತಕ್ಷೇಪವೂ ಇದೆ ಎಂದು ಕೇಳ್ಪಟ್ಟಿದ್ದೇವೆ. ಅದೇನಾದರೂ ನಿಜವಾಗಿದ್ದರೆ ಮಠದಲ್ಲಿರುವ ಅವಕಾಶವನ್ನು ನಿಮ್ಮ ಕೈಯಿಂದ ನೀವೇ ಕಳೆದುಕೊಳ್ಳುತ್ತೀರಿ. ಅಯ್ಯಯ್ಯೋ, ನಾನು ಯಾಕೆ ಅವಳ ವಿಷಯಕ್ಕೆ ತಲೆ ಹಾಕ್ಲಿ ಗುರುಗಳೇ? ಯಾರೋ 4 ಜನ ಹೇಳಿದ್ರು ಅಂತ ನೀವು ನನ್ನ ಮೇಲೆ ದೋಷಾರೋಪ ಮಾಡ್ಬೋದೇ? ನಾವು ಯಾರ ಮೇಲೂ ವೃಥಾ ಅನುಮಾನ ಪಡೋದಿಲ್ಲ. ಆಪಾದನೆಯಂತೂ ಮಾಡೋದೇ ಇಲ್ಲ ಅಂತ ನಿಮಗೆ ತಿಳಿದಿದೆ ಅಲ್ವಾ ಆಚಾರ್ಯರೇ? ನೀವು ಯಾವ ದುರುದ್ದೇಶದಿಂದ ಅವರ ಜೊತೆ ಕೈ ಜೋಡಿಸಿದ್ರಿ, ದಕ್ಷಿಣಾಮೂರ್ತಿಯವರ ಆಸ್ತಿಯನ್ನು ಕಬಳಿಸಬೇಕು ಅಂತ ಏನೆಲ್ಲ ದುರಾಲೋಚನೆಯನ್ನು ಮಾಡಿದ್ರಿ ಅಂತ ನಮಗೆ ಗೊತ್ತಿದೆ. ಮಹಾರಾಜರ ಹತ್ತಿರ ನ್ಯಾಯಕ್ಕೆ ಕಳುಹಿಸಿ ಸಾಕ್ಷಿಯನ್ನು ಒಪ್ಪಿಸ್ಬೇಕೇನು? ಅಯ್ಯೋ, ದಮ್ಮಯ್ಯ ಅಂತೀನಿ ಗುರುಗಳೇ, ಹಾಗೆಲ್ಲ ಮಾಡಬೇಡಿ. ನನ್ನಿಂದ ಮಹಾಪರಾಧ ಆಯಿತು. ಇನ್ನು ಯಾವತ್ತೂ ಈ ಥರ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ದಯಮಾಡಿ ಇದೊಂದು ಸಾರ್ತಿ ಕ್ಷಮಿಸ್ಬಿಡಿ ಗುರುಗಳೇ, ನಿಮ್ಮ ಪಾದದಾಣೆ. ಬೇಡ ಆಚಾರ್ಯರೇ, ನಾಟಕ ಬೇಡ. ನಿಮ್ಮ ಲೋಭ ಮತ್ಸರಗಳಿಂದ ಅದೆಷ್ಟೋ ಬಾರಿ ಆಗಬೇಕಾಗಿದ್ದ ಅನಾಹುತ ಅನಾಚಾರಗಳನ್ನು ನಾವು ತಪ್ಪಿಸಿದ್ದೇವೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಎಂಬ ಭ್ರಮೆಯೇ ಅದು ನಿಮ್ಮ ಮೂರ್ಖತನ. ಸುಳ್ಳುಗಳಿಗೆ 100 ನಾಲಿಗೆ ಆಚಾರ್ಯರೇ, ಆದರೆ ಸತ್ಯಕ್ಕೆ ಒಂದೇ ಕಿವಿ. ನೀವಾಡುವ ಮಾತುಗಳು, ಮಾಡುವ ಕ್ರಿಯೆಗಳು ನಮಗೆ ಗೊತ್ತಾಗುವುದಿಲ್ಲ ಅಂತ ಭ್ರಮಿಸಬೇಡಿ. ನೀವು ನನ್ನ ಹೆಸರಿಗೆ ಚ್ಯುತಿ ತರುವ ಭರದಲ್ಲಿ ಶ್ರೀಮಠದ ಮರ್ಯಾದೆಗೇನಾದರೂ ಧಕ್ಕೆ ತಂದರೆ ನಿಮ್ಮ ಅಧಃಪತನವನ್ನು ನೀವೇ ಕಂಡುಕೊಂಡಂತೆ. ಎಚ್ಚರ.